ಹಲೋ ಎವ್ರಿವನ್, ವೆಲ್ಕಮ್ ಟು ಟ್ರೈ ಟೇಸ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ವೆಜ್ ಪಲಾವ್ ಟ್ರೈ ಮಾಡೋಣವಾ? ಬನ್ನಿ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂಬರೋಣ. ಹಾಗೆ ಯಾವ ಪದಾರ್ಥನ ಎಷ್ಟು ಬಳಕೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪಲಾವ್ ಮಾಡುವ ವಿಧಾನ ನೋಡೋಣವಾ? ಒಂದು ಜಾರಿಗೆ ಕಾಯಿನ ತುರಿದಾದ್ರೂ ಹಾಕೋಬೋದು. ನಾನು ಇಲ್ಲಿ ಕಟ್ ಮಾಡಿ ಬಳಸ್ತಾ ಇದ್ದೀನಿ. ಅನಂತರ 3 ಹಸಿಮೆಣಸಿನ್ಕಾಯಿ, ಇಲ್ಲಿ ನಾನು 3 ಬಳಸ್ತಾ ಇದ್ದೀನಿ. ನಿಮ್ಮ ಖಾರ ತಕ್ಕ ಹಾಗೆ ನೀವು ಬಳಸ್ಬೋದು. ಒಂದು ಪೂರ್ತಿ ಬೆಳ್ಳುಳ್ಳಿನ ಬಳಸ್ಕೊತಾ ಇದ್ದೀನಿ. 2 ಇಂಚ್ ಶುಂಠಿನ ಹಾಕೋತಾ ಇದ್ದೀನಿ. 2 ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪುದೀನ, ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ. ಈ ಮಿಶ್ರಣಕ್ಕೆ 1 ಸ್ಪೂನ್ ಗಸಗಸೆ ಕೂಡ ಹಾಕಿ ರುಬ್ಕೊಳ್ಳೋಣ. ನಾನು ಪಲಾವ್ ಮಾಡೋಕ್ಕೆ ಇಲ್ಲಿ ಕುಕ್ಕರ್ನ ಬಳಸ್ತಾ ಇದ್ದೀನಿ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ 5 ರಿಂದ 6 ಎಲೆ ಕರಿಬೇವು, 4 ರಿಂದ 5 ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಪಲಾವ್ ಎಲೆ ಹಾಗೂ ಕಟ್ ಮಾಡಿರೋಂಥ ಈರುಳ್ಳಿ ಜೊತೆಗೆ ಕಸೂರಿ ಮೇಥಿಯನ್ನು ಸೇರಿಸ್ಕೋಬೇಕು. ಇವಾಗ ರುಬ್ಬಿರೋ ಮಿಶ್ರಣ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಇದನ್ನ ಬಾಡಿಸ್ಬೇಕು. ಆಮೇಲೆ ಬಟಾಣಿ ಹಾಗೂ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ತರಕಾರಿನ ಸಪ್ರೇಟಾಗಿ ಬೇಯಿಸಬಾರ್ದು, ಕ್ರಂಚಿನೆಸ್ ಇರಲ್ಲ. 1 ಲೋಟ ಅಕ್ಕಿನ ತೊಳೆದು 5 ನಿಮಿಷದ ಹಿಂದೆ ಅಕ್ಕಿನ ನೆನೆ ಹಾಕಿದ್ದೆ. ಆ ಅಕ್ಕಿನೂ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಅಕ್ಕಿನೂ ಹಾಕಿ 2 ಮಿನಿಟ್ಸ್ ಬಾಡಿಸೋಣ. ನಾನಿಲ್ಲಿ 1 ಲೋಟ ಅಕ್ಕಿನ ಬಳಸಿರೋದ್ರಿಂದ ಅದೇ ಲೋಟದಲ್ಲಿ 2 ಗ್ಲಾಸ್ ನೀರನ್ನ ಪಲಾವ್ಗೆ ಹಾಕೋಣ. ಇವಾಗ ನಾವು ಕಟ್ ಮಾಡಿರೋಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲಿಡ್ನ ಕ್ಲೋಸ್ ಮಾಡೋಣ. ಕುಕ್ಕರ್ 2 ವಿಷಲ್ ಹಾಕಿದ ತಕ್ಷಣ ನಮ್ಮ ಪಲಾವ್ ರೆಡಿ ಆಗುತ್ತೆ. ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಪಲಾವ್ ಸ್ಮೆಲ್ ಅಂತೂ ಘಮ ಘಮ ಅಂತ ಇತ್ತು. ಪಲಾವ್ನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 1 ಸ್ಪೂನ್ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಈ ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ರೈ ಟೇಸ್ಟಿ. ಬಾಯ್.